ಗೈಸ್ ಮಾರ್ನಿಂಗ್ ಪಾರ್ಸಲ್ ತಗೊಂಬಂದ್ವಿ ಆದ್ರೆ ಓ ಸಿಕ್ತು ಗೈಸ್ ಬೇಗ ಮಾಡೋ ಅನ್ಬಾಕ್ಸ್ ಇಸ್ಗೆ ಕಣಪ್ಪ ರೊಕ್ಕ ಅಂತ ಕೊಟ್ಟು ಸಮ ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತುರಾಯಿ ಟೌನ್ಗೆ ಹೊಂಟಿದ್ವಿ. ಯಾಕಂದರೆ ನಿನ್ನೆ ನಮ್ಮ ಅಂಕಲ್ ಏನೋ ಆರ್ಡ್ರ್ ಮಾಡೋರಂತೆ, ನಮ್ಗೆ ಯಾರಿಗೂ ಹೇಳಿಲ್ಲ. ಸೊ ಅದನ್ನು ಪಿಕಪ್ ಮಾಡ್ಕೊಂಬರೋಕೆ ಹೊಂಟಿದ್ದೀವಿ. ಅದು ನಿನ್ನೆ ಸುಮಾರು 7 ಗಂಟೆಗೆಲ್ಲ ಬಂದಿತ್ತು. ಅದಕ್ಕೋಸ್ಕರ ಅಲ್ಲಿ ನಮ್ಮ ಶೇಟ್ ಇದ್ದಾರೆ, ಅವ್ರ ಅಂಗಡಿ ಕೊಟ್ಟಿದ್ವಿ ಅಲ್ಲಿ ಇಟ್ಕೊಂತ. ಅದಕ್ಕೋಸ್ಕರ ನಾನು, ನಮ್ಮ ಕಣ್ಣಪ್ಪ, ನಮ್ಮ ವಾಲಿ ಎಲ್ಲ ಹೋಗ್ತಿದ್ದೆ. ಇವರು ನಾನು ಬರ್ತೀನಿ ಅಂದರು. ಸ್ಕೂಲ್ ಟೈಮ್ ಆಗೈತೆ, ಆದರೂ ಹೋಗಿ ಬರೋಣ ಬನ್ನಿ ಗೈಸ್. ಅದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಏನು ಗೊತ್ತಿದೆ ನಿಮಗೆ? ನೋಡಿ ಗೈಸ್, ಅವ್ರಿಗೂ ಗೊತ್ತಿಲ್ಲ. ಇಲ್ಲಿ ಮನೆಗೆ ಬಂದ ಮೇಲೆ ಗೊತ್ತಾಗೋದು. ಬನ್ನಿ ಗೈಸ್, ಲೇಟ್ ಮಾಡೋದು ಬೇಡ, ಜಲ್ದಿ ಹೋಗೋಣ ಗೈಸ್. ನಮ್ಮ ಹತ್ತಿಗುಡ್ಡ ರೋಡ್ ರೆಡಿ ಇಲ್ಲ ಅಂತ ಇನ್ನೂ ರೆಡಿ ಆಗ್ತಿದೆ. ಅದಕ್ಕೋಸ್ಕರ ಈ ಕಡೆ ಬಂದ್ವಿ. ಇಲ್ಲಿ ನೋಡಿದ್ರೆ ಗೈಸ್ ನೋಡ್ತಾ ಬಂದ್ವು ಯಾವ ರೀತಿ ವೆಹಿಕಲ್ಸ್ ಅಡ್ಡಾಡ್ತಾ ಇದ್ದಾವೆ. ಮೇನ್ ರೋಡ್ ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ತುಂಬ ಬಸ್ಗಳು ಎಲ್ಲ ಅಡ್ಡಾಡ್ತಾ ಇದ್ದಾವೆ. ನೋಡಿ ಸೂರ್ಯ ಮುಗಿದಿದೆ ಯಾವ ರೀತಿ ಬಂದ. ಓಕೆ ಗೈಸ್, ಅಲ್ಲಿ ಸಿಗೋಣ. ಗೈಸ್ ಫೈನಲಿ ತುರಾಳಿಗೆ ಬಂದಿದ್ದೀವಿ. ನೋಡಿ ಯಾವ ಥರ ಕಾಣ್ತಾ ಇದೆ. ಆ ಬಾಕ್ಸಲ್ಲಿ ಆರ್ಡ್ರ್ ಮಾಡಿರೋ ಬಾಕ್ಸಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ನೋಡೋಕ್ಕೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಈಗ ಹೋಗಿ ಆರ್ಡ್ರ್ ಸಂಬ್ರೋಕ್ ಗೈಸ್, ಬನ್ನಿ ಹೋಗೋಣ ಗೈಸ್. ಫೈನಲಿ ತುರಾಳಿಗೆ ಬಂದಿದ್ವಿ. ಇದೇ ಅಂಗಡಿ ಅಂತ ನಮ್ಮ ಅಂಕಲ್ ಆರ್ಡ್ರ್ ಕೊಟ್ಟಿದ್ದು. ಹೋಗಿ ಇಸ್ಕೊಂಬರೋಣ. ಇಸ್ಗೆ ಕಣಪ್ಪ ರೊಕ್ಕ ಅಂತ ಕೊಟ್ಟು ಸಮ ನೋಡಿ ಗೈಸ್, ಅಮೌಂಟ್ ಇಲ್ಲ ಅಂತ ನಮ್ಮ ಅಪ್ಪ ಫೋನ್ ಪೇ ಮಾಡ್ತಾರೆ ಅಂತೇಳಿ ಹೇಳ. ನಮ್ಮ ಅಪ್ಪ ಫೋನ್ ಪೇ ಮಾಡ್ತಾರೆ ಅಂತೇಳಿ ಗೈಸ್ ಫೈನಲಿ ತಗೊಂಡ ಗೈಸ್. ಕಣಪ್ಪರಾಗ ಏನಕ್ಕೆ ಗೊತ್ತಾನೆ ಗೊತ್ತಿಲ್ಲ ಅಂತ ಗೈಸ್. ಮನೆಗೆ ಓಪನ್ ಮಾಡೋಣ. ಗೈಸ್ ಆರ್ಡ್ರನ್ನ ಬೈ ಮಾಡಿಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ಸ್ಕೂಲಿಗೆ ತುಂಬ ಲೇಟ್ ಆಗಿಬಿಟ್ಟಿದೆ, ಅದಕ್ಕೆ ಸ್ಪೀಡಾಗಿ ಹೋಗ್ತಾ ಇದ್ದೀವಿ ಗೈಸ್. ಲೇಟಾಗಿ ಹೋದರೆ ಒಗಿತಾರೆ ಗೈಸ್. ಗೈಸ್ ನಮ್ಮೂರು ಆಗಿದೆ, ನಾವು ಅಲ್ಲಿಗೆ ಹೋಗ್ತೀವಿ ಗೈಸ್. ಈ ಕಡೆ ಒಳಗಡೆ ತುಂಬ ಚೆನ್ನಾಗಿ ಬೆಳೆದ ಗೈಸ್ ಮಾರ್ನಿಂಗು ಪಾರ್ಸಲ್ ತಗೊಂಬಂದ್ವಿ ಆದರೆ ಅವಾಗ ಅನ್ಬಾಕ್ಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಕೂಲಿಗೆ ಲೇಟ್ ಆಗಿತ್ತು, ಸರ್ ಹತ್ತಾರಂತ ಅನ್ಬಾಕ್ಸ್ ಮಾಡೋಕ್ಕಾಗಲ್ಲ. ಆದರೆ ಬಂದ್ಗಿಟ್ಟನ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ನಮ್ಮ ವಾಲಿ ಲಾಕರಲ್ಲಿ ಹಾಕ್ಯಂದು ಹೋಗ್ಬಿಡ್ತಾನೆ ಗೈಸ್. ಲಾಕರಲ್ಲಿ ಹಾಕ್ಯಂದು ಎಲ್ಲ ಮುಗಿಸ್ಬಿಡ್ತಾನೆ. ಅವನಿಗೋಸ್ಕರ ಕಾಯ್ತಾ ಇದ್ದೀವಿ, ಇಲ್ಲಿ ಎಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಾನು. ಅದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಇನ್ನೂ, ಕಾಯ್ತಾ ಇದ್ದೀವಿ. ನೋಡಿ ನಮ್ಮಣ್ಣ ನಾನು ಕೂಡ ಕಾಯ್ತಾ ಇದ್ವಿ ಗೈಸ್. ನಾನು ಊಟ ಮಾಡಿ ಬರೋಷ್ಟಿಗೆ ಈ ನನ್ನ ಮಗ ಅಲ್ಲೇ ಬಂದ್ಬಿಟ್ಟಿದ್ದಾನೆ. ಇವನ್ನ ಕೇಳೋಣ ಬನ್ನಿ ಎಲ್ಲಿಟ್ಟಿದ್ದಾನೆ ಅಂತ. ಇಲ್ಲಿಗ ಅನ್ಬಾಕ್ಸ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂತ ನೋಡಿ ಯಾವ ಥರ ಬಾಕ್ಸ್ ಅಂತಿದ್ದೇನೆ. ಕಾಡಿಸಿ ಪೀಡ್ಸಿ ಆದರೂ ಇಂತಕ್ಕ ಬಾಕ್ಸಸ್ ಅಂತೀನಿ ಗೈಸ್. ಎಲ್ಲೋ ಇಟ್ಟಿದ್ಯಾ ನೋಡಿ, ಟೀಚರ್ ತೆಗಿತಾನೆ ಗೈಸ್. ಲಾಕ್ ಅಂತೂ ಮಾಡಿದ್ದೀನಿ, ಆದರೆ ಕೀ ಎಲ್ಲಿದ್ರಿ ಇಟ್ಟಿದ್ರಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಹುಡುಗೋ ಬೇಗ ಕೀ ಕಳೆದ್ರೆ ಓದ್ತೀವಿ ಎಲ್ಲ. ಇಬ್ರು ಎಕ್ಸೈಟ್ಮೆಂಟ್ ಅಲ್ಲ ಅವ್ರೆ ಗೈಸ್. ನೋಡಿ ಗೈಸ್ ಮಾರ್ನಿಂಗ್ ಕೀಲಿ ಸಿಕ್ತು ಗೈಸ್. ಅಂತ ತೆಗಿ ಕೆಳಗಿಟ್ಟವ್ರಿ ಮ್ಯಾಗಿಟ್ಟವ್ರಿ ಅಂತಾನೆ ಒಂದು ಅರ್ಥ ಆಗ್ತಾ ಇಲ್ಲ ಗೈಸ್. ಯಾವ್ದು ಮೊದ್ಲು ಇಲ್ಲಪ್ಪ ಎದ್ರಾಗನೇ ಇರ್ಬೇಕದ. ಲಾಕ್ ಮಾಡ್ತೀನಿ ಗೈಸ್. ಇಲ್ಲದ್ರಾಗ ಸಿಕ್ತು ಗೈಸ್. ಈಗ ಅನ್ಬಾಕ್ಸ್ ಮಾಡೋದೆ ಮತ್ತೇನಲ್ಲ ಗೈಸ್. ಈಗ ನನ್ನ ಮಗನ್ನ ನಾನು ಹೆಂಗ್ ಬರ್ತೀನಿ ಅಂದ್ರೆ ಯಾರಾದ್ರೂ ಒಬ್ರು ಮಾಡ್ರಲ್ಲ ಇರಲಿ ಗೈಸ್, ಯಾರೊಬ್ರು ತ್ಯಾಗಿ ಗೈಸ್. ಇವನು ತ್ಯಾಗಿ ನೋಡಿ ಗೈಸ್, ಅನ್ಬಾಕ್ಸ್ ಮಾಡೋಕೆ ಸಾಕ್ ತೆಗಿಯಲಿ, ಏನೋ ಅಷ್ಟು ಕಟ್ ಮಾಡ್ಬೇಡ. ಏನು ಕರ್ರನಿತ್ತ. ಓ ಗೈಸ್ ಮೊಬೈಲ್ ಗೈಸ್, ಮೊಬೈಲು ಗೈಸ್.
ನಕ್ಕು ಏ, ಮೊಬೈಲ್ ನಕ್ಕು 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 ಅಲ್ಲ ಗೈಸ್, ಅದು ಚೆನ್ನಾಗಿ ಓದಿ ಗೈಸ್, ಇಂಗ್ಲೀಷ್ ಓದಕ್ಕೆ ಬರಲ್ಲ ಗೈಸ್ ಅವ್ರಿಗೆ. ನಾರ್ಡು ನೋರ್ಡು ಬೇಗ ಮಾಡೋ ಅನ್ಬಾಕ್ಸ್. ನಿಧಾನಾಗಿ ಓಪನ್ ಮಾಡ ಮೊಬೈಲು ಗೈಸ್. ಒಳಗೆ ಯಾವ ರೀತಿ ಐತೋ ಗೊತ್ತಿಲ್ಲ ಗೈಸ್. ಹಾಕಿದ್ರೆ ಮಸ್ತ್ ಹಾಕಿರತ್ ನೋಡು. ಚಿಕ್ಕ ಮಕ್ಕಳು ಆಡ್ತೀನಿ. ಕತ್ರಿ ಇದೆಯಲ್ಲ ಗೈಸ್, ಅದ್ರೆ ಮಾಡಿ ಗೈಸ್. ನೋಡಿ ಗೈಸ್, ಅವನಲ್ಲಿ ಪಾಪ ಅನ್ಬಾಕ್ಸ್ ಮಾಡ್ತಿದ್ರೆ ಇವನು ಈ ಪೇಪರಲ್ಲೇ ಕಿತ್ತಕೊಂಡು ಕುಂತವನೆ. ಇದು ಚಟ್ ಚಟ್ ಅನ್ಸೋದು ಬಾರಿ. ನೋಡಿ ಗೈಸ್, ಚಟ್ ಚಟ್ ಅನ್ಸ್ತಾನೆ. ಅಲ್ಲಿ ಕಡಿಬಿಟ್ಟು ಏ ಫೋನಿನ ಬಗ್ಗೆ ಕಾಳಜಿ ತುಂಬ ಇದೆ ನಿಮಗೆ. ಆದ್ರೆ ಓದೋರ ಬಗ್ಗೆ ಇಲ್ಲ. ಈ ಕಡೆ ತೆಗಿನು. OnePlus ಗೈಸ್, OnePlus ಫೋನ್. ಅದನ್ನ ತೆಗಿಯ. ಗೈಸ್, ಈ ನನ್ನ ಮಗನಿಗೆ ಮೊಬೈಲ್ ಎಲ್ಲಿ ಐತೆ ಅಂತಾನೆ ಗೊತ್ತಿಲ್ಲ ಗೈಸ್. ಉಳಿಕದ ಬಾಕ್ಸ್ ಎಲ್ಲ ಓಪನ್ ಮಾಡ್ತಾನೆ. ಗೈಸ್ ಕ್ಯಾಪ್ ಗೈಸ್, ಪಿನ್ ಪಿನ್ ಕೊಟ್ಟಿದ್ದಾರೆ, ಏನೋ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಕಾರ್ಡ್ ಅಲ್ಲ ಗೈಸ್ ಅದು. ಗೈಸ್ ಪಿನ್ ಗೈಸ್, ಸಿಮ್ ಹಾಕೋಕೆ ಅದು ಗೊತ್ತು ಗೈಸ್. ಮೊಬೈಲ್ ತೋರಿಸಿ ಗೈಸ್. ಮೊಬೈಲ್ ನಾನು ತೋರಿಸ್ಬಿಡ್ತೀನಿ. ಇದನ್ನೊಂದು ಅದ್ರ ಪ್ಯಾಕ್ ಮಾಡ್ತೀನಿ. ಇದೇನು OnePlus ಕಾರ್ಡ್. ವಾವ್ ಬ್ಯೂಟಿಫುಲ್. ಗೈಸ್ ಮೊಬೈಲ್ ನೋಡಿ ಗೈಸ್. ತೆಗಿಯ. ವಾವ್ ಗೈಸ್, ಬ್ಯೂಟಿಫುಲ್. ಕ್ಯಾಪ್ ಹಾಕಂತ ಕ್ಯಾಪ್. ಐ ಇನ್ನು ಹೊರಗಡೆ ಆಗ್ತಾ ಇಲ್ಲ ನೋಡಿ ಗೈಸ್. OnePlus ಫೋನ್ ಈ ಥರ ಆನ್ ಮಾಡಬೇಕು ಗೈಸ್. ಇದು ಸೈಡ್ ಬಟನ್ ಇರ್ತಲ್ಲ ಅದನ್ನ ಆನ್ ಮಾಡಬೇಕು. ಒತ್ತಿಡಿ. ಸ್ವಿಚ್ ಆಫ್ ಆಗಿತ್ತು ಗೈಸ್. ಫೈನಲಿ ನೋಡಿ OnePlus ಓಪನ್ ಆಯ್ತು ಗೈಸ್. OnePlus ಅಂತ ಬರ್ತದೆ. ಯಾವುದೋ ಗೂಬೆ ಕುಂತಿದೆ ನೋಡಿ ಗೈಸ್ ಮೂಲೆಯಲ್ಲಿ. ಗೂಬೆ ಅಲ್ಲ ಗೈಸ್, ರೋಬೋಟ್ ಗೈಸ್. ನೋಡಿ ಹಿಂದೆ ಹೇಗಿದೆ ನೋಡಿ ಗೈಸ್. ಕ್ಯಾಪ್ ಹಾಕೋಣ ಗೈಸ್. ಓಕೆ ಗೈಸ್, ಇದಿಷ್ಟು ನಮ್ಮ ಮೊಬೈಲ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಗೈಸ್. ಗೈಸ್ ಫೋನ್ ಅಷ್ಟೇ ಇರೋದು ಅಂತ ತಿಳ್ಕೊಂಡಿದ್ನಿ. ಇದೇನು ಮುಟ್ಟು ನೋಡ್ರೆ ಭಾರ ಇದೆ ಅಂತ ಓಪನ್ ಮಾಡಿದೆ ಗೈಸ್. ಇಲ್ಲಿ ಚಾರ್ಜ್ ಇಡೋಕ್ಕೆ ಸ್ವಿಚ್ಚು ಮತ್ತು ವಯರ್ ಕೊಟ್ಟಿದ್ದಾರೆ ನೋಡಿ ಗೈಸ್. ನೋಡಿ OnePlus ಫೋನಿನ ಸ್ವಿಚ್ ಗೈಸ್. ಅದು ಕೇಬಲ್ ಗೈಸ್, ಸ್ವಿಚ್ ಅಲ್ಲ. ಅದೇ ಕೇಬಲ್ ಗೈಸ್. ನೋಡಿ ಈ ಸ್ವಿಚ್ನ ಇಲ್ಲಿ ಫಿಕ್ಸ್ ಮಾಡಬೇಕು. ಕೇಬಲ್ ಗೈಸ್, ಅದೇ ಕೇಬಲ್ನ ಇಲ್ಲಿ ಫಿಕ್ಸ್ ಮಾಡಬೇಕು. ಈ ಕೇಬಲ್ನ ಫೋನಿಗೆ ಫಿಕ್ಸ್ ಮಾಡಿ ಚಾರ್ಜ್ ಇಡ್ಬೇಕು ಗೈಸ್. ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.